ಜೈ ರಾಗಿಂಗ್ ಸ್ಟಾರ್, ಜೈ ಟಾಕ್ಸಿಕ್, ಶೃಂಗಾರದಂಗಾರ ಸಿಡಿದೇಳಲು ತಬಾಯಿ. ನಾಲಿಷ್ಟದಿಗೆಲ್ಲ ಫುಲ್ ತವಾಯಿ. ಸರ್ ಕನ್ನಡಕ್ಕೆ 100 ಕೋಟಿ ಕೊಟ್ಟಿರೋದು ಇವರೇ, 200 ಕೋಟಿ ಚಿತ್ರ ಕೊಟ್ಟಿದ್ದು ಇವರೇ. ಈಗ 1000 ಕೋಟಿನೂ ಮುಟ್ಸಿದ್ರು, 2000 ಕೋಟಿನೂ ಮುಟ್ಟಿಸ್ತಾರೆ. 2000 ಕೋಟಿ ಮುಟ್ಲಿ, ಕನ್ನಡ ಚಿತ್ರ ಬಾಳ್ಲಿ ಬದುಕ್ಲಿ. ಜೈ ಯಶ್ ಬಾಸ್. ಎಲ್ರು ಬಂದು ಥಿಯೇಟರ್ ಅಲ್ಲೇ ಫಿಲಂ ನೋಡಿ. ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡಕ್ ಹೋಗ್ಬೇಡಿ, ಸರಿ ಬಿಡಲ್ಲ ಬಿಡಿ. ಕಾಯ್ತಾ ಇದೀವಿ ಸರ್, ತುಂಬಾ ಎಕ್ಸೈಟ್ಮೆಂಟ್ ಇದೆ. ನಾವು 4 ವರ್ಷದಿಂದ ಒಂದು ಫಿಲಂ ನೋಡಿಲ್ಲ, ಲಾಸ್ಟ್ KGF 2 ನೇನೆ. ಅದಕ್ಕೋಸ್ಕರ ಬೆಳಿಗ್ಗೆ 5:30 ಬರ್ತಿದೀವಿ. ಯಾವ್ದಾರ ನೋಡ್ಬೇಕು. ಫುಲ್ ತವಾಯಿ. ಹೌದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುಡಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಗುಡ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುಡಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗ ನಾನು ನಮ್ಮ ತುಮಕೂರಿನ BH ರೋಡ್ ಅಲ್ಲಿರುವ ಗಾಯತ್ರಿ ಚಿತ್ರ ಮಂದಿರದ ಹತ್ರ ಇದ್ದೀನಿ. ಏನಕ್ಕೆ ಈ ಗಾಯತ್ರಿ ಚಿತ್ರಮಂದಿರ ಹತ್ರ ಬಂದಿದ್ದೀನಿ ಅಂದ್ರೆ, ನಾಳೆ ರಾಜ್ಯಾದ್ಯಂತ ಅಂದ್ರೆ ಇದೇ ಆಗಸ್ಟ್ 26ನೇ ತಾರೀಕು ಪ್ರಪಂಚಾದ್ಯಂತ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗ್ತಿದೆ. ಈಗ ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ತುಮಕೂರಿನ ಗಾಯತ್ರಿ ಚಿತ್ರಮಂದಿರ. ಫುಲ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಕಟೌಟ್ಗಳಿಂದ ತುಂಬಿ ಹೋಗ್ಬಿಟ್ಟಿದೆ ಚಿತ್ರಮಂದಿರ. ನಾಳೆ ಬೆಳಿಗ್ಗೆ ಇಲ್ಲಿ ಜಾತ್ರೆ, ಗಾಯತ್ರಿ ಚಿತ್ರಮಂದಿರದ ಮುಂದೆ ಜಾತ್ರೆ ನಡೆಯುತ್ತೆ. ಅದು ಯಾವ ಜಾತ್ರೆ ಅಂದ್ರೆ ಟಾಕ್ಸಿಕ್ ಜಾತ್ರೆ. ಬನ್ನಿ, ಈಗ ಇಲ್ಲಿ ಕಟೌಟ್ಗಳಾಗಿರೋದು ತೋರಿಸ್ತೇನೆ ನಿಮಗೆ. ನೋಡಿ, ನಮ್ಮ ರಾಕಿಂಗ್ ಸ್ಟಾರ್ ಫ್ಯಾನ್ಸ್ಗಳೆಲ್ಲ ಅವರ ಒಂದು ಅಸೋಸಿಯೇಷನ್ ಏನಿದೆ, ನಮ್ಮ ತುಮಕೂರಿನ ಜಿಲ್ಲಾಧ್ಯಕ್ಷರು ಅಂದ್ರೆ ನಮ್ಮ ತುಮಕೂರಿನ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷರು ದರ್ಶನ್ ಅವರು. ನೋಡಿ, ದರ್ಶನ್ ಅವರು ಹಾಗೆ ನೂರ್, ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೇ ನಮ್ಮ ತುಮಕೂರಿನ ಗಾಯತ್ರಿ ಚಿತ್ರ ಮಂದಿರ ಹೆಂಗೆ ತುಂಬ ಹೋಗಿದೆ ನೋಡ್ರಿ. ಬನ್ನಿ, ಇದಷ್ಟೇ ಟ್ರೇಲರ್ ಅಷ್ಟೇ, ಇನ್ನು ಒಳಗಡೆ ಇದೆ. ನಾಳೆ ಬೆಳಿಗ್ಗೆ 5 ಗಂಟೆ ಬಂದ್ರೆ ಇಲ್ಲಿ ಜಾತ್ರೆ, ಟಾಕ್ಸಿಕ್ ಜಾತ್ರೆ ನಾಳೆ. ನೋಡಿ ಹೆಂಗೆ ತುಂಬಿಕೊಂಡಿದೆ ನೋಡಿ ಕಟೌಟ್ಗಳಿಂದ. ನಾನು ಕರಾವಳಿ ಸಿನಿಮಾ, ಗ್ರಾಮಾಯಣ ಸಿನಿಮಾ ಎಲ್ಲ ಒಂದು ರಿವ್ಯೂ ಮಾಡಿದ್ದೆ, ಆದ್ರೆ ಈ ತರ ಕಟೌಟ್ಗಳು KD ಸಿನಿಮಾಗೆ ಬಿದ್ದಿತ್ತು. ಅದಾದ್ಮೇಲೆ ಈಗ ಟಾಕ್ಸಿಕ್ ಸಿನಿಮಾಗೆ ಕಟೌಟ್ಗಳು ಬಿದ್ದಿದ್ದವು. ನೀವು ನೋಡ್ತಾ ಇದ್ದೀರಾ. ಸರ್ ನಮಸ್ತೆ. ನಮಸ್ತೆ. ನಾಳೆ ಈದ್ ಮಿಲಾದ್ ಇದೆ, ಅದ್ರ ಜೊತೆಗೆ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗ್ತಿದೆ. ಸರ್ ಏನ್ ಅನಿಸ್ತಿದೆ? ಸರ್ ಕನ್ನಡಕ್ಕೆ 100 ಕೋಟಿ ಕೊಟ್ಟಿರೋದು ಇವರೇ, 200 ಕೋಟಿ ಚಿತ್ರ ಕೊಟ್ಟಿದ್ದು ಇವರೇ. ಈಗ 1000 ಕೋಟಿನೂ ಮುಟ್ಸಿದ್ರು, 2000 ಕೋಟಿನೂ ಮುಟ್ಟಿಸ್ತಾರೆ. 2000 ಕೋಟಿ ಮುಟ್ಲಿ, ಕನ್ನಡ ಚಿತ್ರ ಬಾಳ್ಲಿ ಬದುಕ್ಲಿ. ಜೈ ಯಶ್ ಬಾಸ್, ಜೈ ಕನ್ನಡ ಚಿತ್ರರಂಗ, ಜೈ ಭುವನೇಶ್ವರಿ ತಾಯಿ. ಸರ್ ಇನ್ನೊಂದು ಗೊತ್ತಾ, ಈ ಸಿನಿಮಾ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಅದ್ರಲ್ಲೂ ಇಂಗ್ಲಿಷ್ ಅಲ್ಲೂ ರಿಲೀಸ್ ಆಗ್ತಾ ಇದೆ. ಆದ್ರೆ ಈಗ ಹಾಲಿವುಡ್ ಅಲ್ಲೂ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಎಷ್ಟು ಖುಷಿ ಅನ್ಸುತ್ತೆ ನಾವು ಕನ್ನಡಿಗರಾಗಿ. ತುಂಬಾ ಹೆಮ್ಮೆ ಇದೆ ಸರ್. ಯಶ್ ಅವರು ಇನ್ನೂ ಬೆಳಿಲಿ, ಈ ತರದ ಚಿತ್ರಗಳು ಬೇಗ ಮಾಡ್ಲಿ, ಚೆನ್ನಾಗಿ ಗಳಿಕೆ ಆಗ್ಲಿ, ಚಿತ್ರಮಂದಿರಗಳು ಉಳಿಲಿ. ಅಷ್ಟೇ ಸರ್. ಸರ್ ಈಗ ಟಾಕ್ಸಿಕ್ ಸಿನಿಮಾ ಬಂದಾದ್ಮೇಲೆ ಮತ್ತೆ ನಮ್ಮ ಕನ್ನಡ ಚಿತ್ರರಂಗ ಬೂಸ್ಟ್ ಆಗ್ಬೋದಾ? ಪಕ್ಕ ಹಾಗೆ ಆಗುತ್ತೆ ಸರ್. 100% ಕನ್ನಡ ಚಿತ್ರರಂಗ ಮತ್ತೆ ಬ್ಯಾಕ್ ಆನ್ ಟ್ರಾಕ್ ಬಂದೇ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಜೈ ಯಶ್ ಬಾಸ್, ಜೈ ಯಶ್ ಬಾಸ್, ಜೈ ರಾಕಿಂಗ್ ಸ್ಟಾರ್, ಜೈ ರಾಕಿ ಬಾಯ್. ಕನ್ನಡ ಚಿತ್ರರಂಗ ಉಳಿಸಿ, ಕನ್ನಡ ಚಿತ್ರರಂಗ ಬೆಳೆಸಿ, ಚಿತ್ರಮಂದಿರದಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಈಗ ಇವತ್ತು ಈ ಒಂದು ನಮ್ಮ ಗಾಯತ್ರಿ ಚಿತ್ರಮಂದಿರ ಜಸ್ಟ್ ಈಗ ಹಿಂಗಿದೆ. ನಾಳೆ ಬೆಳಿಗ್ಗೆ ಇಲ್ಲಿ ನೀವು ನೋಡ್ಬೇಕು, ಬಟ್ ನಾ ಟ್ರೈ ಮಾಡ್ತೀನಿ ಬೆಳಿಗ್ಗೆ ಬರಕಾದ್ರೆ ಅಷ್ಟೊತ್ತಿಗೆ ಬಂದು ಇಲ್ಲಿ ಒಂದು ಕ್ರೌಡ್ ನ ಕವರೇಜ್ ಮಾಡ್ತೀನಿ. ಇದಿಷ್ಟು ನಮ್ಮ ತುಮಕೂರಿನ BH ರೋಡ್ ಅಲ್ಲಿರುವ ಗಾಯತ್ರಿ ಚಿತ್ರಮಂದಿರ. ನೆಕ್ಸ್ಟ್ ನಾನು ನಮ್ಮ ಮಾರುತಿ ಚಿತ್ರಮಂದಿರಕ್ಕೆ ಹೋಗ್ತೀನಿ. ಈ ಒಂದು ಚಿತ್ರಮಂದಿರ ಗುಬ್ಬಿ ಗೇಟ್ ಅಲ್ಲಿ ಇದೆ. ಬನ್ನಿ ಈಗ ಅಲ್ಲಿಗೆ ಹೋಗೋಣ. ಸ್ನೇಹಿತರೆ, ನಾನು ಗಾಯತ್ರಿ ಚಿತ್ರಮಂದಿರದಲ್ಲಿ
ಈಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಅಲ್ಲೆಲ್ಲ ನಿಮಗೆ ಕಟೌಟ್ಗಳೆಲ್ಲ ತೋರಿಸಿದೆ. ಅಲ್ಲಿಂದ ಈಗ ನಾನು ನಮ್ಮ ತುಮಕೂರಿನ ಮತ್ತೆ ಈ BH ರೋಡ್ ಅಲ್ಲಿರುವ ಅಂದ್ರೆ ಗುಬ್ಬಿ ಗೇಟ್ ಹತ್ರ ಮಾರುತಿ ಚಿತ್ರಮಂದಿರ ಅಂತ ಇದೆ. ಈ ಚಿತ್ರಮಂದಿರದಲ್ಲಿ ಟಾಕ್ಸಿಕ್ ಬಿಡುಗಡೆ ಆಗಿದೆ. ಆಕ್ಚುಲಿ ನಾನು ಟಿಕೆಟ್ ಬುಕ್ ಮಾಡಿರೋದು ಇದೇ ಮಾರುತಿ ಚಿತ್ರಮಂದಿರದಲ್ಲಿ. ಬನ್ನಿ, ನೀವು ನೋಡ್ತಾ ಇರ್ಬೋದು ಈಗಾಗ್ಲೇ ಎಲ್ಲಾ ಕಡೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಕಟೌಟ್ಗಳು ರಾರಾಜಿಸ್ತಾ ಇದಾವು. ಈಗ ಈಗ ನಾವು ಮಾರುತಿ ಚಿತ್ರಮಂದಿರದ ಆವರಣದಲ್ಲಿದ್ದೀವಿ. ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಕಟೌಟ್ಗಳು. ಶೃಂಗಾರದಂಗಾರ ಸಿಡಿದೇಳಲು ತಬಾಯಿ, ನಾಳಿಷ್ಟೊತ್ತಿಗೆಲ್ಲ ಫುಲ್ ತಬಾಯಿ. ನೋಡಿ ಎಲ್ಲ ಕಟೌಟ್ ನಿಲ್ಲಿಸ್ತಾ ಇದ್ದಾರೆ. ಈಗಾಗ್ಲೇ ನಮ್ಮ ಗಾಯತ್ರಿ ಚಿತ್ರಮಂದಿರದಲ್ಲಿ ಕಟೌಟ್ಗಳೆಲ್ಲ ನಿಲ್ಸ್ಬಿಟ್ಟು ಈಗ ಮಾರುತಿ ಚಿತ್ರಮಂದಿರಕ್ಕೆ ಬಂದಿದ್ದಾರೆ. ನಾಳೆ ಬೆಳಿಗ್ಗೆ ಹೇಳಿದಲ್ಲ ಜಾತ್ರೆ, ಯಾವ ಜಾತ್ರೆ? ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಜಾತ್ರೆ. ಆಕ್ಚುಲಿ 4 ವರ್ಷಗಳ ನಂತರ ಮತ್ತೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಯಶ್ ಅವ್ರನ್ನ ನಾವು ತೆರೆ ಮೇಲೆ ನೋಡೋದಕ್ಕೆ ಒಂದು ಈಗ ಅವಕಾಶ ಸಿಕ್ಕಿದೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಶರಣ ಅಂತ. ಶರಣ್ ಅವರೇ, ಈಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು 4 ವರ್ಷಗಳ ನಂತರ ಈಗ ಮತ್ತೆ ನಾವು ಈ ಒಂದು ಬೆಳ್ಳಿ ತೆರೆ ಮೇಲೆ ನೋಡಕ್ಕೆ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ. ನೀವೆಷ್ಟು ಈ ಒಂದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ನೋಡಕ್ ಕಾಯ್ತಾ ಇದ್ದೀರಾ? ಕಾಯ್ತಾ ಇದೀವಿ ಸರ್, ತುಂಬಾ ಎಕ್ಸೈಟ್ಮೆಂಟ್ ಇದೆ. ನಾವು 4 ವರ್ಷದಿಂದ ಒಂದು ಫಿಲಂ ನೋಡಿಲ್ಲ, ಲಾಸ್ಟ್ KGF 2 ನೇನೆ. ಅದಕ್ಕೋಸ್ಕರ ಬೆಳಿಗ್ಗೆ 5:30ಗೆ ಬರ್ತಿದೀವಿ. ಫ್ಯಾನ್ ಶೋಗೆ ಇರ್ತೀರಾ? ಹೌದು, ಇರ್ತೀವಿ. ಸರ್ ನಿಮಗೆ? ನಂಗೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ಸರ್. 4 ವರ್ಷದ ಮುಂಚೆ ನೋಡಿದ್ ಫಸ್ಟ್. ಈಗ ಯಾವ ತರ ಇದೆ ನೋಡ್ಬೇಕು. ಫುಲ್ ತವಾಯಿ. ಫುಲ್ ಹೌದು. ಹೌದು ತವಾಯಿ ರೆಡಿ ಇದಾರೆ. ಹೌದು. ಈಗ ನಾಳೆ ಬೆಳಿಗ್ಗೆ 5:30ಗೆ ಇಲ್ಲಿ ಜಾತ್ರೆನೆ. ಹೌದು. ಹೌದು ಸರ್, ನಿಮ್ದು ಯಾವ ಊರು? ನಮ್ದಿಲ್ಲ ತುಮಕೂರು ಸರ್. ತುಮಕೂರು. ಎಲ್ಲ ತುಮಕೂರು. ಓಕೆ ಓಕೆ. ನೋಡಿ ನಾಳೆ ಇವ್ರ ಹತ್ರ ನೋಡಕ್ಕೆ ಎಷ್ಟು ತರನೇ ಕಾಣಿಸ್ತವ್ರೆ. ನೋಡಿ ಇವರು ಅಂತ ಆಕ್ಚುಲಿ ಇವ್ರ ಬ್ಯಾಚಿನ ರಾಕಿಂಗ್ ಸ್ಟಾರ್ ಅಂತೆ. ಓಕೆ, ನಾಳೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ನೀವೆಲ್ಲ ನೋಡಿ ಕಣ್ ತುಂಬ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಮ್ಮ ಕರ್ನಾಟಕದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರು ಬಂದು ಥಿಯೇಟರ್ ಅಲ್ಲೇ ಫಿಲಂ ನೋಡಿ. ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡಕ್ ಹೋಗ್ಬೇಡಿ. ಸರಿ ಬಿಡಲ್ಲ ಬಿಡಿ, ಟೆಲಿಗ್ರಾಮ್ ಅಲ್ಲೂ ಬಿಡಲ್ಲ ಬಿಡಿ. ಎಲ್ಲಾ ತರದ ಏನೇನೆಲ್ಲ ಮಾಡ್ಬೇಕು ಎಲ್ಲ ಸೆಕ್ಯೂರಿಟಿ ಮಾಡ್ಕೊಂಡೆ ಸಿನಿಮಾ ರಿಲೀಸ್ ಮಾಡ್ತಾ ಇದಾರೆ. ಅದೆಲ್ಲ ಏನಾಗಲ್ಲ. ಹೌದು. ಏನಿದ್ರು ಎಲ್ಲ ಹೆಂಗೆ ಬಿಟ್ರು ಏನೇ ಬಿಟ್ರು ಚಿತ್ರಮಂದಿರಕ್ಕೆ ಬಂದೆ ಈ ಟಾಕ್ಸಿಕ್ ಸಿನಿಮಾ ನೋಡ್ತಾರೆ. ಹೌದು. ಅದ್ರಲ್ಲಿ ಬೇರೆ ಈ ಸಿನಿಮಾನು ಕೂಡ ಇಂಗ್ಲಿಷ್ ಅಲ್ಲೂ ಬಿಡುಗಡೆ ಆಗ್ತಿದೆ. ಹೌದು. ಏಕಕಾಲಕ್ಕೆ ಬರೀ ಇಂಗ್ಲಿಷ್ ಅಷ್ಟೆಲ್ಲ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಬಿಡುಗಡೆ ಆಗ್ತಿದೆ. ಅದ್ರಲ್ಲೂ ಹಾಲಿವುಡ್ ಅಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗೋದ್ರಿಂದ ನಿಮಗೆ ಎಷ್ಟು ಖುಷಿ ಅನ್ಸುತ್ತೆ? ತುಂಬಾ ಖುಷಿ ಇದೆ ಸರ್, ತುಂಬಾ ಖುಷಿ ಇದೆ. ಮೊನ್ನೆ ಹೈದರಾಬಾದ್ ಅಲ್ಲಿ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಹೇಳ್ತಾ ಇದ್ರು ನಾವು ಬಾರ್ಡರ್ ದಾಟಿ ಹೋಗ್ಬೇಕಂತಂದ ಹೇಳಿ. ಹೋಗ್ತಾರಲ್ವಾ ನೆಕ್ಸ್ಟ್? ಪಕ್ಕ ಹೊರಟೋಗಿದ್ರೆ ಆಲ್ರೆಡಿ ಹೋಗಿದ್ದಾರೆ, ಇನ್ನೊಂದ್ ಲೆವೆಲ್ಗೆ ಹೋಗಿದ್ರೆ. ಹೌದು. ವರ್ಲ್ಡ್ ವೈಡ್ ಅಲ್ಲಿ ಫೇಮಸ್ ಆಗ್ತಾ ಇದೆ ಕನ್ನಡ ಭಾಷೆ, ಕನ್ನಡ ಒಂದು ಫಿಲಂ. ಹೌದೌದು, ಅದು ಖುಷಿ ವಿಚಾರ. ಕೊನೆಯದಾಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಸಪೋರ್ಟ್ ಮಾಡ್ತಿದೀವಿ ಸರ್. ಕನ್ನಡ ಒಂದು ಚಿತ್ರರಂಗನ ವರ್ಲ್ಡ್ ವೈಡ್ ಅಲ್ಲಿ ತೋರಿಸ್ತಿದ್ದಾರೆ. ನಾವು ಪೂರ್ತಿ ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಹೌದು ಸರ್, ನೀವು? ಹೌದು ಸರ್, ನಾವ್ ಯಾವತ್ತೂ ಸಪೋರ್ಟಿಂಗ್ ಇದ್ದೇ ಇರ್ತೀವಿ. ಹೌದು. ನೋಡಿದ್ರಲ್ವಾ, ಇದು ನಮ್ಮ ತುಮಕೂರಿನ ಮಾರುತಿ ಚಿತ್ರಮಂದಿರದ ಹತ್ರ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ ಅವರ ಒಂದು ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದಾರೆ. ಯಾವಾಗ ಬೆಳಿಗ್ಗೆ ಆಗುತ್ತಪ್ಪ ಅಂತ ಕಾಯ್ತಾ ಇದ್ದೀರಾ? ಖಂಡಿತ ಸರ್, ಅದಕ್ಕೆ ನೋಡಿ ಇಲ್ಲೇ ಬಂದ್ ನಿಂತ್ಬಿಟ್ಟಿದ್ವಿ ಆಲ್ರೆಡಿ. ಇಲ್ಲೇ ಇನ್ನೇನು ಸ್ವಲ್ಪ ಹೊತ್ತು ಹೋಗ್ಬಿಟ್ರೆ ಇಲ್ಲೇ ನೋಡ್ಕೊಂಡೆ ಹೋಗ್ಬಿಡ್ತೀವಿ. ಸ್ವಲ್ಪ ಇಲ್ಲೇ ವೆಯ್ಟ್ ಮಾಡಿ. ನಿಜ ನಿಜ ನಿಜ. ಆಕ್ಚುಲಿ ನಾನು ಕೂಡ ಟಿಕೆಟ್ ಬುಕ್ ಮಾಡಿದೀನಿ. ನಾಳೆ ರಾತ್ರಿ 9 ಗಂಟೆ ಶೋಗೆ ಇದೇ ಮಾರುತಿ ಚಿತ್ರಮಂದಿರದಲ್ಲಿ ನೋಡೋಣ. ನಾಳೆ ಸಂಜೆ ಬಂದು ರಿವ್ಯೂ ಮಾಡ್ತೀನಿ. ಜೈ ರಾಕಿಂಗ್ ಸ್ಟಾರ್, ಜೈ ಟಾಕ್ಸಿಕ್. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇದ್ರಲ್ವಾ, ಇನ್ನೇನು ಈಗ ನಿಮಗೆ ಈ ರೀತಿ ಕಾಣ್ಬೋದು ನಮ್ಮ ತುಮಕೂರಿನ ಮಾರುತಿ ಚಿತ್ರಮಂದಿರ.
ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನೀವ್ ಇಲ್ಲಿ ಬಂದ್ರೆ ಕಾಲಿಡಕ್ ಜಾಗ ಇರಲ್ಲ. ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಇಲ್ಲಿ ರೋಡಿನ ಕಾಮಗಾರಿ ನಡೀತಾ ಇದೆ. ಸ್ವಲ್ಪ ಇಲ್ಲಿ ಬರೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ರೋಡ್ ಬೇರೆ ಈ ತರ ಸಿಮೆಂಟ್ ರೋಡ್ ಮಾಡ್ತಾ ಇದಾರೆ, ನೀವು ನೋಡ್ತಾ ಇದ್ರ ಅಲ್ಲಿ. ಹಾಗಾಗಿ ಸ್ವಲ್ಪ ತೊಂದರೆ ಆಗುತ್ತೆ. ಆದ್ರೂ ನಮ್ಮ ರಾಕಿಂಗ್ ಸ್ಟಾರ್ ಫ್ಯಾನ್ಸ್ಗಳು ಏನೇ ತೊಂದರೆ ಆದ್ರೂ ನಾಳೆ ಬಂದು ಟಾಕ್ಸಿಕ್ ಸಿನಿಮಾನ ನೋಡದೇ ಇರಲ್ಲ. ನಾಳೆ ಅಷ್ಟೆಲ್ಲ ಈ ವಾರ ಫುಲ್ ಟಾಕ್ಸಿಕ್ ಹಬ್ಬನೇ ಅಂತ ಹೇಳ್ತಾ ಬನ್ನಿ. ನಿಮಗೆ ಈ ನಮ್ಮ ಮಾರುತಿ ಚಿತ್ರಮಂದಿರ ಈಗ ರಿನೋವೇಶನ್ ಆಗಿದೆ ಸರ್. ಒಂದೇ ಮಾರುತಿ ಚಿತ್ರಮಂದಿರ ಈಗ ರಿನೋವೇಶನ್ ಆಗಿದೆ, ಸಾಕಾಗಿದೆ ಒಳಗಡೆ ಎಲ್ಲ. ನೋಡೋಣ. ಇದೇ ನೋಡಿ ಮಾರುತಿ ಚಿತ್ರಮಂದಿರ. ಸ್ನೇಹಿತರೆ, ನೋಡಿದ್ರಲ್ವಾ ನಮ್ಮ ತುಮಕೂರಿನ ಗಾಯತ್ರಿ ಚಿತ್ರಮಂದಿರ ಮತ್ತು ಮಾರುತಿ ಚಿತ್ರಮಂದಿರ ಎರಡು ಥಿಯೇಟರ್ಗಳಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗ್ತಿದೆ. ನೀವೆಲ್ರು ಅಡ್ವಾನ್ಸ್ ಬುಕಿಂಗ್ ಆಲ್ರೆಡಿ ಎಲ್ಲಾ ಕಡೆ ಆಗೋಗ್ಬಿಟ್ಟಿದೆ. ಆದ್ರೂ ನೀವು ಬುಕ್ ಮೈ ಶೋ ಅಲ್ಲಿ ಹೋಗಿ ಟಿಕೆಟ್ ಬುಕ್ ಮಾಡ್ಕೊಂಡು ಬನ್ನಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಈ ಟಾಕ್ಸಿಕ್ ಸಿನಿಮಾ ನೋಡಿ ಮಸ್ತ್ ಎಂಜಾಯ್ ಮಾಡಿ ಅಂತ ಕೇಳ್ಕೊತ, ಎಲ್ರು ತಪ್ಪದೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ನೋಡಕ್ಕೆ ಬರ್ತೀರಿ ತಾನೇ? ಒಬ್ಬೊಬ್ರಾಗೆ ಬರ್ತಿರೋ ಇಲ್ಲ ಇಡೀ ಫ್ಯಾಮಿಲಿನೇ ಜೊತೆಗೆ ಬರ್ತಿರೋ ಸಿನಿಮಾ ನೋಡಕ್ಕೆ? ಬನ್ನಿ, ಸಿನಿಮಾ ನೋಡಿ ಮಸ್ತ್ ಎಂಜಾಯ್ ಮಾಡಿ. ಜೈ ರಾಕಿಂಗ್ ಸ್ಟಾರ್, ಜೈ ರಾಕಿಂಗ್ ಸ್ಟಾರ್. ಹಾಗೇನೆ ನಮ್ಮ ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.